ಅವರು ಎಲ್ಲೂ ಹೋಗಲ್ಲ. ಸರ್ ಏನಾಯ್ತು ಸರ್? ಎಲ್ಲಿ ಸರ್ ಈಗ? ಸರ್ ಇದು ನಾನು ಗವರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ನಾನು ಆ್ಯಕ್ಚುಲಿ ಲಾಸ್ಟ್ ವೀಕ್ ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ. ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಎಲ್ಲ ಕಡೆಯಿಂದ ಬಂದು ಸಬ್ಸ್ಕ್ರೈಬ್, ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೆ, ಚಾನಲ್ ಶೇರ್ ಮಾಡ್ತಾ ಇದೆ. ನಾನು ಕೂತ್ಕೊಂಡಿದ್ದೆ, ಯಾರೋ ಒಬ್ಬ ಹುಡುಗ ಬಂದ ಗವರ್ಮೆಂಟ್ ಗೆಸ್ಟ್ ಹೌಸಲ್ಲಿ. ನನಗೆ ಖಂಡಿತವಾಗ್ಲೂ ಅವ್ನು ಮುಸ್ಲಿಂ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ. ನಾನು ಅವ್ನಿಗೆ ಈ ಥರ ನಮ್ದೊಂದು ಸಾಂಗ್ ಮಾಡಿದ್ದೀನಿ ಸರ್, ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ. ಅದು ಹೌದಾ ತೋರಿಸಿ ಅಂದರು. ತೋರಿಸ್ದೆ ಸಾಂಗ್, ನೋಡಿಬಿಟ್ಟು ಚೆನ್ನಾಗಿದೆ ತುಂಬ ಸಾಂಗು, ನನ್ನ ಫ್ರೆಂಡ್ಸ್ ಹತ್ರನೂ ಮಾಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ಕೊಂಡು ಒಬ್ಬ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ದೆ, ಸುಳ್ಳೆ ಮಗನೇ ಮಾದರ್ ಚೋತ್ ಅಂತೆಲ್ಲ ಕೆಟ್ಟಾಗೆಲ್ಲ ಬೈದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗು ಬಂದರು. ಅಲ್ಲಾಹು ಅಕ್ಬರ್ ಕೂಗು, ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ, ನೀನು ಇಲ್ಲೇ ಸಾಯಿಸ್ತೀವಿ ಕೂಗ್ತೀಯ ಇಲ್ವಾ ಅಂತೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ, ಶ್ರೀರಾಮನ್ ಫೋಟೋ ಫ್ಲಾಗ್ ಎಲ್ಲ ಇತ್ತು, ಅದನ್ನೆಲ್ಲ ಕಿತ್ತು ಅದ್ರ ಮೇಲೆ ಹುಚ್ಚವಿದು ನನ್ನ ತಲೆ ಮೇಲೆ ಬಿಯರ್ ಸುರಿದು ರೀಸರ್ಚ್ ಮಾಡಿ ಇಷ್ಟೊಂದೆಲ್ಲ ಹೊಡೆದಿದ್ದಾರೆ ಸರ್. ನೋಡಿ ಇಲ್ಲೆಲ್ಲ ಬಾಟ್ಲೆಲ್ಲ ಕೂದಿದ್ದಾರೆ, ಸಿಗರೇಟ್ ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡ್ಸೋಣ ಫಸ್ಟ್. ಮೈಸೂರೇ ಮೆಲ್ಲಳ್ಳಿ. ರೋಹಿತ್ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋದು, ಆಮೇಲೆ ನಿಮ್ದು ಏನೇ ಮಾತು ಮಾಡಿ. ಗ್ರೂಪ್ ಫಸ್ಟ್ ಗ್ರೂಪ್ ಶೇರ್ ಮಾಡಿ. ಇಲ್ಲ ಇಲ್ಲಿದೆ ನಾನು ಕೊಡ್ತೀನಿ ಮಾಡಿ. ಇಮಿಡಿಯೇಟ್ಲಿ ಗ್ರೂಪ್ ಯಾವ್ದಾದ್ರು ಒಂದು ಇದಕ್ಕೆ ಗ್ರೂಪ್ ಈಕೆ ಒಬ್ಬೇಕಿ ಹಿಂದೆ ಹೋರಾಡ್ತೀವ, ಈಕೆ ಒಬ್ಬೇಕಿ ಇಂದಿಷ್ಟು ಮಂದಿ ಕುಡಿಯವ, ನಾಳೆ ನನಗೂ ಆಗ್ಬೋದು, ಇವ್ರಿಗೂ ಆಗ್ಬೋದು. ಎಷ್ಟು ಮಂದಿಗಂತ ಅಳ್ಕೊಂತ ಕುಂದಿರೋದೈತ್ರಿ, ಅವ್ರ ಮನ್ಯಾಗಿನವ್ರು ಎಷ್ಟು ಮಂದಿಗಂತ ಅಳ್ಬೇಕು. ನಾವ್ ಹಿಂಗ ಮಾಡ್ಕೊಂತ ಹೋದ್ರೆ ನಮಗೆ ಇದಕ್ಕೆಲ್ಲ ಇದ್ ರಕ್ಷಣೆ. ಬುರ್ಕ ಹಾಕೊಂಡ ಅಡ್ಡಾಡುದ ನಾವು ಎಲ್ಲಾರು ಅರ್ಥ ಆಗುದಿಲ್ಲ ಎಲ್ಲಾರ್ಗು. ತಿನ್ನು ಟಂಗ ಸಗಣಿ ತಿನ್ ನಮ್ ದೇಶನ ಬಿಟ್ಟು ಕೊಡ್ತಾರಲ್ಲ ಎಲ್ಲ ಇನ್ನೊಂದ್ ದಿವ್ಸ ಇದನ್ನ ಅಳಕೇಸಿ ಹಾಕೊಂಡ್ ನಮಗೂ ಕಳಿಸ್ತಾರ. ಅಡ್ಡಾಡುನ್ ಎಲ್ಲಾರು ರೆಡಿ ಆಗ್ರಿ. ಜಗದೊಡೆಯನನ್ನ ಧ್ಯಾನಿಸುತ್ತಾ ಇಂದು ಕೈಕೊಟ್ಟ ಕೈಕೂಟ ಎಂಬಂತಹ ಕಥೆಯನ್ನ ಪ್ರಾರಂಭಿಸೋಣ. ಭರತ ಖಂಡದ ಕರ್ನಾಟಕ ಎಂಬ ರಾಜ್ಯದಲ್ಲಿ ಆ ಮಹಾರಾಜನು ಮತ್ತು ಈ ಯುವರಾಜನು ರತ್ನ ಖಚಿತ ಸಿಂಹಾಸನವನ್ನೇರಿ ಮೇಲ್ಮೇಲೆ ನಗುತ್ತಾ ಒಳಗೊಳಗೆ ಮಸೆಯುತ್ತಾ ರಾಜ್ಯಭಾರವನ್ನ ಮಾಡುತ್ತಿದ್ದಾರಂತೆ. ಭಾಗ್ಯಗಳ ಮೇಲೆ ಭಾಗ್ಯಗಳ ಭರವಸೆಯನ್ನ ಬಿತ್ತಿ ರಾಜ್ಯವನ್ನ ಭೋಗ್ಯಕ್ಕೆ ಹಾಕಿಕೊಂಡಿರುವ ಈ ಇರುವರು ಬೊಕ್ಕಸ ಬರಿದು ಮಾಡಿಕೊಂಡು ಇತ್ತ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಧ್ಯವಾಗದೆ ಮತದಾರರ ನಂಬಿಕೆ ಕಳೆದುಕೊಂಡಿದ್ದಾರಂತೆ. ಇಂತಹ ಕಲಿಗಾಲದಲ್ಲಿ ದುಷ್ಟರ ಕೂಟವ ಕಟ್ಟಿಕೊಂಡು ಭ್ರಷ್ಟಾಚಾರ ತುಳುಕಿರಲು ಬೊಕ್ಕಸವು ಬರಿದಾಗಿರಲು ರಕ್ಕಸರಂತೆ ವರ್ತಿಸಲು ಪಿಳಿ ಕಣ್ಬಿಡುತ್ತಿರುವನು ಮತ ಹಾಕಿದ ಮಹಾನುಭಾವ. ಈ ಪ್ರಕಾರವಾಗಿ ಅಮಾಯಕ ಮತದಾರನ ಆಕ್ರಂದನ ಮುಗಿಲು ಮುಟ್ಟಿ ಆ ಮಹಾರಾಜನ ಮತ್ತು ಈ ಯುವರಾಜನ ದುರಾಡಳಿತ ಕುರಿತು ಅಸಮಾಧಾನ ಕೇಳಿ ಬರುತ್ತಿದೆಯಂತೆ. ಅನ್ನದಾತರ ಕಷ್ಟ ಆಲಿಸುವವರಿಲ್ಲ, ಮಹಿಳೆಯರ ಮೇಲೆ ನಿಲ್ಲದ ದೌರ್ಜನ್ಯ, ಒಂದೊಂದಾಗಿ ಕೈ ಬಿಡುತ್ತಿರುವ ಹಿಂದಿನ ಕಮಲ ಆಡಳಿತದ ಜನಪರ ಯೋಜನೆಗಳು, ಹದಗೆಟ್ಟ ಆಡಳಿತ ಸೂತ್ರ, ಓಲೈಕೆ ರಾಜಕಾರಣ, ಪತಿಯ ಹಣವನ್ನ ಕಿತ್ತು ಸತಿಗೆ ನೀಡುವ, ಪುತ್ರನ ಹಣವನ್ನ ಕಿತ್ತು ಮಾತೃಶ್ರೀಗೆ ನೀಡುವ ಅವೈಜ್ಞಾನಿಕ ನೀತಿ, ಗ್ಯಾರಂಟಿ ಫಜೀತಿ, ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ರಾಜ್ಯದ ಜನರು ಹೇಳುತ್ತಿದ್ದಾರಂತೆ, ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ, ಮೋದಿಯಿಂದಲೇ ದೇಶದ ಪ್ರಗತಿ, ದೇಶವೇ ತನ್ನ ಪರಿವಾರವೆನ್ನುವ, ದೇಶದ ಕಷ್ಟಕ್ಕೆ ಪರಿಹಾರ ಹುಡುಕುವ, ವಿಶ್ವದಲ್ಲೇ ಧೀಮಂತ ನಾಯಕ, 10 ವರ್ಷದ ಸೇವೆಯು ಸಾರ್ಥಕ, ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಎಂದು ಹೇಳುತ್ತಾ ಈ ಚರಿತ್ರಾರ್ಹ ಕತೆಗೆ ಮಂಗಳವನ್ನ ಹಾಡೋಣ. ಮಂಗಳವಾಗಲಿ ಸರ್ವರಿಗೆ, ಮಂಗಳವಾಗಲಿ ಸರ್ವರಿಗೆ, ಮತವನ್ನು ಹಾಕಿರಿ ಮೋದಿಗೆ, ಮತವನ್ನು ಹಾಕಿರಿ ಮೋದಿಗೆ. ತಗಿಡ ತೋಂತ ನನ್ನ ಧೀಮ್ ಧೀಮ್ ದಿರನನ.